ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ದೇವೇಗೌಡರಿಗೆ ಏನಾದ್ರೂ ಮರ್ಯಾದೆ ಕೊಟ್ಟು ಬರ್ತಾ ಇದಾರಾ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರಿಗೆ ಮರ್ಯಾದೆ ಕೊಟ್ಟೇನಾದ್ರೂ ಬರ್ತಾ ಇದಾರಾ ಅದಕ್ಕೂ ಗೊತ್ತಿಲ್ಲ. ಕೋರ್ಟ್ಗೆ ನಾವು ಶರಣಾಗಲೇಬೇಕು, ನ್ಯಾಯಕ್ಕೆ ಶರಣಾಗಲೇಬೇಕು. ಯಾರೇ ಆಗಲಿ, ರಾಜ ಮಹಾರಾಜರೇ ಆಗಲಿ, CM ಆಗಲಿ, PM ಆಗಲಿ, ಯಾರೇ ಆಗಲಿ. ಯಾಕಂದ್ರೆ MP ಅವಧಿ ಮುಗೀತಲ್ಲ, ಅದಕ್ಕೆ ಎಲ್ಲಿದ್ರೂ ಬರಬೇಕು, ಬಂದು ಅಟೆಂಡ್ ಮಾಡಬೇಕು. ಶಿಕ್ಷೆ ಕೊಟ್ಟರು ಕೊಡುವ, ಜೀವಾವಧಿ ಕೊಟ್ಟರು ಪರವಾಗಿಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಪ್ರಜ್ವಲ್ ರೇವಣ್ಣ ಅವರು ನೆನೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. 31ನೇ ತಾರೀಕು 10 ಗಂಟೆಗೆಲ್ಲ ನಾನು SIT ತನಿಖೆಗೆ ಹಾಜರಾಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಿಜಕ್ಕೂ ಅವ್ರು ಬರ್ತಾರಾ ಬರಲ್ವಾ, ಏನೋ ಸುಮ್ಮನೆ ಹೇಳಬೇಕಲ್ವಾ, ಜನಕ್ಕೆ ಗೊತ್ತಾಗಬೇಕಲ್ವಾ ಅಂತ ಏನಾದರೂ ಪ್ರತ್ಯಕ್ಷ ಆಗಿಬಿಟ್ಟು ಒಂದು ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದಾರಾ, ಅದು ನಿಜವಾಗ್ಲೂ ಗೊತ್ತಿಲ್ಲ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ನೆಗೆಟಿವ್ ಶೇಡು ಇದೆ, ಪಾಸಿಟಿವ್ ಶೇಡು ಇದೆ. ದೇವೇಗೌಡರಿಗೆ ಏನಾದರೂ ಮರ್ಯಾದೆ ಕೊಟ್ಟು ಬರ್ತಾ ಇದ್ದಾರಾ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರಿಗೆ ಮರ್ಯಾದೆ ಕೊಟ್ಟೇನಾದರೂ ಬರ್ತಾ ಇದ್ದಾರಾ ಅದಕ್ಕೂ ಗೊತ್ತಿಲ್ಲ. ಬನ್ನಿ ಇದ್ರ ಅಭಿಪ್ರಾಯ ಜನದ ಹತ್ರನೇ ಕೇಳೋಣ. ನಿನ್ನೆ ಪ್ರಜ್ವಲ್ ರೇವಣ್ಣ ಅವರು 31ನೇ ತಾರೀಕಿಗೆ ನಾನು SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ಅಭಿಪ್ರಾಯ ಇದಕ್ಕೆ ಕಾನೂನಿಗೆ ತಲೆ ಬಾಗಲೇಬೇಕು. ಯಾವ ಮಹಾರಾಜರೇ ಆಗಲಿ, ಯಾರೇ ಆಗಲಿ, ಯಾವ CM ಆಗಲಿ, PM ಆಗಲಿ, ಇದಕ್ಕೆ ತಲೆ ಬಾಗಲೇಬೇಕು. ಅಂದರೆ ಅವ್ರು ನಾನು ಯಾವುದೇ ಥರ ಲಾ ಏನಿದೆ, ನಮ್ಮ ಲಾ ಏನಿದೆ ಅದ್ರ ಪ್ರಕಾರನೇ ನಾನು SIT ಹೋರಾಡ್ತೀನಿ SIT ಅವ್ರ ಮುಂದೆ ಅಂತ ಹೇಳಿದ್ದಾರೆ. ಅಂದರೆ ಅವರು ಯಾಕೆ ಹೋಗಿ ಕೂತ್ಕೋಬೇಕಿತ್ತು ಆ ಥರ ಹೋರಾಡ್ತೀನಿ ಅನ್ನೋದು? ಆ ರೀತಿ ಹೋಗಬಾರ್ದಾಯ್ತು. ಗಾಡ್ ಸೀಸ್ ಅ ಟ್ರೂತ್ ಬಟ್ ವೇಟ್ಸ್, ಗಾಡ್ ಸೀಸ್ ಅ ಟ್ರೂತ್ ಬಟ್ ವೇಟ್ಸ್. ಬರಬೇಕು, ತಪ್ಪು ಮಾಡಿಲ್ಲ ಅಂದರೆ ತಲೆ ಬಾಗಲೇಬೇಕು, ಬಗ್ಲೇಬೇಕು. ಆರ್ಡರ್ ಟು ಒಬೆ ಟು ದ ಹಾರ್ಡರ್. ಕೋರ್ಟ್ಗೆ ನಾವು ಶರಣಾಗಲೇಬೇಕು, ನ್ಯಾಯಕ್ಕೆ ಶರಣಾಗಲೇಬೇಕು. ಯಾರೇ ಆಗಲಿ, ರಾಜ ಮಹಾರಾಜರೇ ಆಗಲಿ, CM ಆಗಲಿ, PM ಆಗಲಿ, ಯಾರೇ ಆಗಲಿ, ಸಾರ್ವಜನಿಕರೇ ಆಗಲಿ, ತಲೆ ಬಾಗಲೇಬೇಕು. ಎಲ್ಲಿದ್ದೀನಿ, ಫಾರಿನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿದ್ರು. ನಾನು 31ನೇ ತಾರೀಕು ಬಂದೇ ಬರ್ತೀನಿ ಅಂದರು. ಹಂಗಾದ್ರೆ ಇಷ್ಟು ದಿನ ಎಲ್ಲಿ ಹೋಗಿದ್ರು, ಅವ್ರಿಗೇನು ಶಿಕ್ಷೆ ಆಗಬೇಕು? ಇವಾಗ ಸುಮಾರು ಎಲ್ಲೆಲ್ಲೋ ಭೂಕಂಪ ಆಗಿರೋದೆಲ್ಲ ಮಾಧ್ಯಮದಲ್ಲಿ ಕಾಣಿಸ್ತಾರೆ. ಸಮುದ್ರದಲ್ಲಿ ಉಕ್ಕುರಿ ತರೋದು ಮತ್ತು ಬಿರುಗಾಳಿ ಬರೋದು ಎಲ್ಲ ತೋರಿಸ್ತಾರೆ. ಇವ್ರನ್ನ ಕಂಡುಹಿಡಿಲ್ವಲ್ಲ, ಯಾಕೆ ಎಲ್ಲಿದ್ರು? ಅದು ಅವ್ರಿಗೇನು ಶಿಕ್ಷೆ ಆಗಬೇಕು ಸರ್? ಶಿಕ್ಷೆ ಅಂತಂದರೆ ಏನು ಶಿಕ್ಷೆ? ತಪ್ಪು ಮಾಡಿದ್ರೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ತಪ್ಪು ಮಾಡಿದವರು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ನ್ಯಾಯಕ್ಕೆ ತಲೆ ಬಾಗಬೇಕು. ಗಾಡ್ ಸೀಸ್ ಅ ಟ್ರೂತ್ ಬಟ್ ವೇಟ್ಸ್. ಸರ್, ಪ್ರಜ್ವಲ್ ರೇವಣ್ಣ ಅವರು 31ನೇ ತಾರೀಕು ಬಂದು ಹಾಜರಾಗ್ತೀನಿ 10 ಗಂಟೆಗೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಡಮ್, ಅವರು ಬಂದು ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಹಾಜರಾಗಲಿ, ಅವಾಗ ನಾವು ಹೇಳ್ಬೋದು ಹಾಜರಾಗಿದ್ದು ಅವ್ರ ಅಭಿಪ್ರಾಯ ಅದ್ರ ಬಗ್ಗೆ ಹೇಳ್ಬೋದು. ಅವ್ರು ಹಾಜರೇ ಆಗಲಿಲ್ಲ ಅಂದರೆ ನಾವು ಅಭಿಪ್ರಾಯ ಕೊಟ್ಟು ಅದು ಅಭಿಪ್ರಾಯಕ್ಕೇ ಅರ್ಥ ಇರಲ್ಲ. ಅವಾಗ ಅವ್ರು 31ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. 31ನೇ ತಾರೀಕು ರಾತ್ರಿ 12 ಗಂಟೆಗೆ ಕಾಯೋಣ. ಅಷ್ಟರಲ್ಲಿ ಅವ್ರು ಬಂತು ಅಂದರೆ ಅವಾಗ ಒಂದು ರೀತಿ ಪ್ರತಿಕ್ರಿಯೆ ಕೊಡ್ಬೋದು, ಬರಲಿಲ್ಲ ಅಂದರೆ ಒಂದು ರೀತಿ ಪ್ರತಿಕ್ರಿಯೆ ಕೊಡ್ಬೋದು. ಅವ್ರು ಬರೋಕ್ಕೆ ಮುಂಚೆನೇ ಅವ್ರು ಹೇಳಿದ ಮಾತನ್ನೇ ಕೇಳ್ಕೊಂಡು ಯಾವುದೋ ವೀಡಿಯೋ ನೋಡ್ಕೊಂಡ್ಬಿಟ್ಟು ನಾವು ಪ್ರತಿಕ್ರಿಯೆ ಕೊಡೋದು ತಪ್ಪಾಗತ್ತೆ. ಆ ಥರ ಪ್ರತಿಕ್ರಿಯೆ ಕೊಡೋದು ಸಾರ್ವಜನಿಕರಲ್ಲ, ರಾಜಕಾರಣಿಗಳು ಮಾತ್ರ. ಕಾನೂನಾತ್ಮಕವಾಗಿ ಹೋರಾಡ್ತೀನಿ ಅಂತ ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ಹೋರಾಡ್ತಾರೆ ಅಂದರೆ ಅವ್ರಿಗೆ ಕಾನೂನು ಇಂದ ಏನು ಶಿಕ್ಷೆ ಆಗ್ಬೋದು ತಪ್ಪು ಮಾಡಿದರೆ? ಮೇಡಮ್, ಕಾನೂನು ಅಂತಕ್ಕಂಥದ್ದು ಏನು ಶಿಕ್ಷೆ ಕೊಡ್ತಾರೆ ಅಂತ ಹೇಳೋಕ್ಕೆ ನಾನು ಲಾಯರ್ ಅಲ್ಲ. ಕಾನೂನಲ್ಲಿ ಏನು ಶಿಕ್ಷೆ ಇರ್ತದೆ, ಅವ್ರು ತಪ್ಪು ಮಾಡಿದ್ರೆ ಆ ಶಿಕ್ಷೆ ಆಗೇ ಆಗತ್ತೆ. ಹೇಳ್ತಾರಲ್ಲ, ಕಲ್ಪಿಟ್ ಮಸ್ಟ್ ಬಿ ಪನಿಷ್ಡ್. ಅವ್ರು ಯಾರು ಬೇಕಾಗಿರ್ಬೋದು, ದೇವೇಗೌಡರ ಮೊಮ್ಮಗ ಆಗಿರ್ಬೋದು, ಅಥವಾ ಇನ್ನೊಬ್ಬರು ಮೊಮ್ಮಗ ಆಗಿರ್ಬೋದು, ಇಲ್ಲ ನಾನೇ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ತಪ್ಪು ಮಾಡದೆ ಶಿಕ್ಷೆ ಆಗಬಾರ್ದು. 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ನಿರಪರಾಧಿಗೆ ಶಿಕ್ಷೆ ಆಗ್ಬೋದು ಅಂತ ಹೇಳ್ತಾರೆ. ನಾನು ಹೇಳೋದೇನೆಂದರೆ, ಯಾರಿಗೆ ಶಿಕ್ಷೆ ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಪರಾಧಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು, ಹಾಗೇ ಆಗತ್ತೆ. ತುಂಬ ಟೈಮ್ ಕೊಟ್ಬಿಟ್ರು ಅಂತ ಅನ್ಸಲ್ವಾ ಮೇಡಮ್? ಈ ಥರ ಕೇಸುಗಳಾದಾಗ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಅವ್ರಿಗೆಲ್ಲ ಸರ್ಕಾರನೇ ಕಳಿಸ್ಬಿಟ್ಟಿರ್ತಾರೆ. ಇವಾಗ ವಿಠಲ್ ಮಲ್ಯ 30 ಜನ ಆ ಮೋದಿ ಈ ಮೋದಿಗಳೆಲ್ಲ ಓಡೋಗಿಲ್ವಾ ದೇಶ ಬಿಟ್ಟು? ಎಷ್ಟು ಕೋಟಿ ಹೊಡ್ಕೊಂಡು ಹೋಗಿದ್ದಾರೆ. ಅವ್ರು ಯಾರನ್ನ ಕರ್ಕೊಂಬರೋಕ್ಕೆ ಏನೋ ಮಾತಾಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ? ಏನಿಲ್ಲ ಅಲ್ವಾ? ಅದೇ ರೀತಿ ಪ್ರಜ್ವಲ್ ರೇವಣ್ಣಂದು ರಾಜಕಾರಣಿನ ಕಳಿಸಿರ್ಬೋದು, ಇಲ್ಲ ಅಂತ ಯಾರು ಹೇಳಿದವರು? ಅದನ್ನು ಲೀಕ್ ಮಾಡಿ ಹೆಣ್ಮಕ್ಳು ಮರ್ಯಾದೆ ಕಳೆದವ್ರು ಯಾರು? ಮಾಡಿದ್ರು ಅದನ್ನು. ಅದು ತಪ್ಪಲ್ವ? ಅದು ಅವ್ನು ತಪ್ಪು ಮಾಡೋ ಶಿಕ್ಷೆ ಕೊಡ್ರಿ, ಪರವಾಗಿಲ್ಲ.
ಶಿಕ್ಷೆ ಕೊಡಕ್ಕೆ ಅವ್ರು ತಪ್ಪಿಸ್ಕೊಂಡು ಓಡೋದ್ರೆ ಫಾರಿನಲ್ಲಿ ಕೂತ್ಕೊಂಡ್ರೆ ಏನು ಮಾಡೋಣ? ಕಾನೂನು ಇಲ್ವಾ? ಹಾಂ, ಕರ್ಸ್ಕೊಳಕ್ಕಾಗಲ್ವಾ? ಎಂತೆಂಥವ್ರನ್ನ ಕರ್ಸ್ಕೊಂತಾರೆ, ಇದನ್ನು ಕರ್ಸ್ಕೊಳಕ್ಕಾಗಲ್ವಾ? ಮಾಡ್ಬೋದು. ತಪ್ಪು ಮಾಡಿದ್ರೆ ಯಾವನೇ ಆಗಲಿ ಪಕ್ಷ ಭೇದ ಮರೆತು ಶಿಕ್ಷೆ ಕೊಡಲೇಬೇಕು. ಯಾವನಾದ್ರೂ ಪರವಾಗಿಲ್ಲ. ಅದು ಬಿಟ್ಬಿಟ್ಟು ನಾನು ಆ ಪಕ್ಷ ನಾನು ಈ ಪಕ್ಷ ಅಂತ ಹೊಡೆದಾಡಿ ಸಾಯಿಸ್ತಾರೆ, ಜನಗಳು ಸಾಯಿಸ್ತಾರೆ ಅಷ್ಟೇ. ಈ ಬೇವಸಿಗಳು ಚೆನ್ನಾಗೇ ಇರ್ತಾರೆ, ಆಯಿತಾ? ಅವನು ಮಾಡೋದು ತಪ್ಪು ಅಲ್ವಾ? ತಪ್ಪು. ಇದನ್ನು ಲೀಕ್ ಮಾಡಿದ್ರೆ ದೊಡ್ಡ ತಪ್ಪು. ಅವ್ರಿಗೆ ಶಿಕ್ಷೆ ಆಗಬೇಕಲ್ವ? ಅದು ಅವ್ರಿಗೆ ಯಾಕೆ ಶಿಕ್ಷೆ ಕೊಡಲ್ಲ? ಅವ್ರೆಲ್ಲರನ್ನೂ ದೂರ ಹಾಕಿಟ್ಟವ್ರು ಇವರು. ಮುಚ್ಚಿಡುವಂಥದ್ದು ಏನೈತೆ? 31ನೇ ತಾರೀಕು SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದಾರಲ್ವಾ? ಹೇಳೋರೆ ಬಂದರೂ ಬರ್ಬೋದು, ಬರ್ದೇ ಇದ್ರು ಇರ್ಬೋದು, ಹೇಳೋಕ್ಕಾಗಲ್ಲ. ಏಕೆಂದರೆ ರಾಜಕಾರಣಿಗಳನ್ನ ನಂಬೋದೇ ದೊಡ್ಡ ಕಷ್ಟ. ಎಲ್ಲರೂ ಬರೀ ಸುಳ್ಳು ಹೇಳೋದೆ, ಸತ್ಯದ ಮಾತೇ ಬರಲ್ಲ. ಸುಳ್ಳು ಸೃಷ್ಟಿಯಾಗಿದೆ ರಾಜಕಾರಣಿಗಳಿಂದ. ಫಸ್ಟ್ ಆಫ್ ಆಲು ಸುಳ್ಳು ಸೃಷ್ಟಿಯಾಗಿದೆ ಅವರಿಂದ. ಯಾವಾಗ ಸುಳ್ಳು ಹೇಳ್ತಾರೆ, ಅವ್ರು ಹೇಳೋದು ಮಾತೇ ನಾನು ಹೇಳಿಲ್ಲ ಅಂತ ಹೇಳ್ತಾರೆ. ಆ ಥರ ಅವ್ರ ಬುದ್ಧಿ. ಅದಕ್ಕೆ ಯಾರೂ ನಂಬಕ್ಕೆ ಹೋಗ್ಬಾರ್ದು. ಈಗ ಕುಮಾರಣ್ಣನ ಹೇಳಿದ್ರು, ದೇವೇಗೌಡರು ಹೇಳಿದ್ರು, ಅವ್ನು ಮಾಡೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ರು. ಅದು ಕರೆಕ್ಟ್ ಮಾತದು. ಅವನು ಅಣ್ಣನ ತಮ್ಮನ ಮಗ, ಅವ್ನ ಮೊಮ್ಮಗ ಅಂತ ಯಾರು ವಹಿಸ್ಕೊಳ್ಳಿದ್ದಾರೆ ಅವರು? ಕರೆಕ್ಟಾಗಿ ಹೇಳಿದಾರಲ್ವ? ಪಕ್ಷ ಬೇರೆ ಬಿಟ್ಬಿಡಿ, ಅದು ಕರೆಕ್ಟಾಗಿ ಮಾತಾಡಿದಾರಲ್ವ ಅವರು? ಅವನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ. ಅದು ಬಿಟ್ಬಿಟ್ಟು ಇವ್ರು SIT ಅವರು ತನಿಖೆ ಮಾಡಬೇಕಾದ್ರೆ ಮಾಡೋ ರೀತಿ ಮಾಡಿಲ್ಲ ಅವರು. ಹೆಣ್ಮಕ್ಳದೆಲ್ಲ ಲೀಕ್ ಆದಮೇಲೆ ಅವ್ರು ಮರ್ಯಾದೆ ಹೋದ್ಮೇಲೆ ಇವರು ಅರೆಸ್ಟ್ ಮಾಡೋದು ಏನು ಪ್ರಯೋಜನ ಬಂತು? ಏನೋ ಪ್ರಯೋಜನ ಆಯ್ತಾ? ಸತ್ತವನ ಮುಂದೆ ಬಾಯ್ ಬರ್ಕೊಂಡು ಏನೂ ಸಿಗೋಲ್ಲ. ಅವ್ನು ಸ್ವಲ್ಪ ಹುಷಾರಿಲ್ಲ ಅಂದಾಗ ಆಸ್ಪತ್ರೆಗೆ ಸೇರಿಸಿ ಏನೋ ಮಾಡ್ತೀವಿ ಅಂದರೆ ಏನೋ ಪರವಾಗಿಲ್ಲ. ಅದು ಬಿಟ್ಬಿಟ್ಟು ಇವರೆಲ್ಲ ಮರ್ಯಾದೆ ಕಳೆದು ಈಗ ಅವ್ರು ನ್ಯಾಯ ಕೊಡಿಸ್ತೀವಿ ಅಂದ್ರೆ ಏನು ನ್ಯಾಯ ಕೊಡಿಸ್ತಾರೆ ಅವರು? ಎಲ್ಲ ಅದು ಹೋದ್ಮೇಲೆ ಈ ನ್ಯಾಯ ಎಲ್ಲಿಂದ ಕೊಡಿಸ್ತಾರೆ ಇವರು? ಇವರೇ ಮರ್ಯಾದೆ ಕಳೆದ್ಬಿಟ್ಟು ನಾನು ಮರ್ಯಾದೆ ಕೊಡಿಸ್ತೀನಿ ಅಂತ ಕೊಡ್ಸೋಕ್ಕಾಗತ್ತಾ? ಇವ್ರು ಮಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ರಾಜಕಾರಣಿಗಳನ್ನ ನಂಬಾರ್ದು ಕೆಲವೊಂದರನ್ನ. ಅಷ್ಟು ವರ್ಷಾಗಿ ನಡ್ಕೊತಾರೆ ರಾಜಕಾರಣಿಗಳು ಕೆಲವರು. ನಿಜವಾಗ್ಲೂ ಈ ರಾಜಕೀಯ ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ಏನೇನು ನಡೀತೈತೆ, ಅದು ಏನು ಕಾನೂನು ಆಯಿತೋ ಇಲ್ಲೋ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ಗೆ ಪ್ರೊಟೆಕ್ಷನ್ ಕೊಡೋ ಪರಿಸ್ಥಿತಿ ಬಂದೈತೆ ಅಂದರೆ ಇನ್ನೇನಕ್ಕೆ ಈ ರಾಜ್ಯ ಸರ್ಕಾರ ಅಂತ ಅಲ್ವಾ? ಅವ್ರು ಅರ್ಥ ಮಾಡ್ಕೊಬೇಕಷ್ಟೇ ಅದನ್ನು. ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ನಮಗೆ ಲೆಕ್ಕಕ್ಕೆ ಬರೋಲ್ಲ ಇಲ್ಲಿ. ಈ ಅವ್ರು ಮಾಡೋ ತಪ್ಪನ್ನ ತೋರಿಸ್ಕೊಳಕ್ಕೆ ಹೋಗಲ್ಲ. ಆ ಥರ ನಡೀತೈತೆ ಈಗ. ಅದು ರಾಜಕೀಯ ಈಗಿಂದು. ವಿಡಿಯೋ ಮಾಡಿದಾರೆ ನೆನ್ನೆ, ಹೌದು. 31ನೇ ತಾರೀಕು ಬರ್ತೀನಿ, ಹಾ. SITಗೆ ಹಾಜರಾಗ್ತೀನಿ ಅಂತ. ಹ್ಮ್. ಕಾನೂನು ಪ್ರಕಾರ ಏನೇ ಕ್ರಮಗಳಿದ್ರು ಅಂದ್ರೆ ಏನೇ ಶಿಕ್ಷೆ ಆಗ್ಬೇಕಾದ್ರೂ ಅದಕ್ಕೆ ನಾನು ಕಾನೂನು ವಿರುದ್ಧ ಇದು ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಂದ್ರೆ ಬರ್ತಾರೆ. ಅನ್ಸುತ್ತಾ ಬರ್ತಾರೆ? ಬರ್ತಾರೆ ಪಕ್ಕ ಬರ್ತಾರೆ? ಬರ್ತಾರೆ. ಮತ್ತು ಅವರೇ ಹೇಳಿದ ಮೇಲೆ ಕಾನೂನು ಎಲ್ಲರಿಗೂ ಒಂದೇ ತಾನೆ, ತಲೆ ಬಾಗ್ಲೇಬೇಕಲ್ಲ. ತಪ್ಪು ಮಾಡಿಲ್ಲ ಅಂದಮೇಲೆ ಬಂದು ಮಾತಾಡ್ತಾರೆ. ಏನಿದೆ ಅದರೊಳಗೆ? ಇಷ್ಟು ದಿನ ಮತ್ತೆ ಎಲ್ಲಿ ಹೋಗಿದ್ರು ಅಂತ? ಎಲ್ಲೋ ಇರು ಹೊರಗಡೆ ಹೋಗಿದ್ರು. ಮತ್ತು ಹೋಗ್ಬೇಕಾದ್ರೆ ಇವ್ರು ಹೇಳ್ಬಿಟ್ಟೇನೋ ಹೋಗಿದ್ರು ಅವರು. ಎಲ್ಲ ಹೊರಗಡೆ ಹೋಗಿದ್ರೆ ಬರ್ತಾರೆ. ಈಗ ಎಲೆಕ್ಷನ್ ನಂತರ ಬರ್ತಾರೆ. ಈಗ ಎಲ್ಲ ರಿಲ್ಯಾಕ್ಸ್ ಮಾಡೋಕೆ ಹೋಗಿರ್ತಾರೆ. ಎಲೆಕ್ಷನ್ ಆದ ನಂತರ ಬರ್ತಾರಲ್ಲ. ಬರ್ತೀನಿ ಅಂತ ಅವರೇ ಹೇಳಿದ್ಮೇಲೆ ಇನ್ನೇನಿದೆ ಅಲ್ಲಿ? ಕಾನೂನು ಎಲ್ಲರಿಗೂ ಒಂದೇ ತಾನೆ, ಮತ್ತು ತಲೆ ಬಾಗ್ಲೇಬೇಕಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತೀರಾ? ತಪ್ಪು ಮಾಡಿದರೆ ಆಗುತ್ತೆ. ಎಲ್ಲರಿಗೂ ಒಂದೇ ತಾನೆ ಕಾನೂನು. ಈಗ ನಾವು ಡಿಸಿಷನ್ ಮಾಡೋದಕ್ಕೆ ಕೋರ್ಟ್ ಇದೆ, ಪೊಲೀಸ್ ಇದೆ, ಎಲ್ಲ ಮಾಡ್ತಾರೆ. ತಪ್ಪು ಮಾಡದೇ ಇದ್ದಿದ್ರೆ ಮತ್ತೆ ಇಷ್ಟು ದಿನ ಬಚ್ಚಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಡಿಪ್ರೆಷನ್ ಅಂತೆಲ್ಲ ಯಾಕೆ ಹೇಳಬೇಕಿತ್ತು? ಏನು ಅಂದರೆ ಅವ್ರು ಹೊರಗಡೆ ಇದ್ದಾರೆ, ಎಲ್ಲ ಔಟ್ ಆಫ್ ಹೋಗಿದ್ದಾರೆ. ಕದ್ದಿ ಓಡಾಡೋದೇನಿಲ್ಲ. ಬರ್ತೀನಿ ಅಂತ ಹೇಳಿದ್ಮೇಲೆ ಇನ್ನೇನಿದೆ ಅದರೊಳಗೆ? ಸರ್ ಬರ್ತಾರೆ, ಹೌದು. ನನಗೆ ಸುದ್ದಿ 3 ದಿನಕ್ಕೆ ಗೊತ್ತಾಯ್ತು ಅಂತ ವಿಡಿಯೋಲಿ ಹೇಳ್ತಾರೆ. ಎಲ್ಲಿದ್ದೀನಿ ಅದನ್ನು ಕೂಡ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆದರೆ ಎಲ್ಲಿದ್ದೀನಿ ಅನ್ನೋದನ್ನು ಹೇಳಲಿಲ್ಲ. ಮತ್ತು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಂದರೆ ಇಷ್ಟು ದಿನ ಅವ್ರು ಬಚ್ಚಿಟ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಡಿಪ್ರೆಷನ್ ಅಂತ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಅದ್ರ ಬಗ್ಗೆ ಈಗ ಎಲ್ಲ ಕೋರ್ಟಿಗೂ ಪೊಲೀಸ್ ನ್ಯಾಯ ಎಲ್ಲ ಇದೆಯಲ್ಲ ಗೊತ್ತಲ್ಲ ಅವ್ರಿಗೂ. ಏನು ಅದರಲ್ಲಿ ಮುಚ್ಚಿಕ್ಕಂದು ಏನಿದೆ? ಬಂದೇ ಬರ್ತಾರೆ, ಎಲ್ಲೋಯ್ತಾರೆ. ಇದೆಲ್ಲ ರಾಜಕೀಯ ತುತಂತ್ರ ಇರ್ತಾವಲ್ಲ, ಏನು ಮಾಡೋಕ್ಕಾಗತ್ತೆ? ಹಾಂ, ರಾಜಕೀಯ ತುತಂತ್ರ ಇದ್ಮೇಲೆ ಅದು ಹೇಳೋಕ್ಕಾಗಲ್ಲ. ಹಾಂ, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ? ಈಗ ತಪ್ಪು ಮಾಡೋರೋ ಬಿಟ್ಟವರೋ ಕೋರ್ಟ್ ಇದೆ, ನ್ಯಾಯಾಂಗ ಇದೆ, ಅದು ತೀರ್ಮಾನ ಮಾಡ್ತಾರೆ. ನೆನ್ನೆ ವಿಡಿಯೋ ಮಾಡಿದ್ದಾರೆ, 31ನೇ ತಾರೀಕಿಗೆ ನಾನು SIT ಮುಂದೆ ಹಾಜರಾಗ್ತೀನಿ ಅಂತ. ನಿಜಕ್ಕೂ ಬರ್ತಾರೆ ಅಂತ ಅನ್ಸುತ್ತಾ? ಅಲ್ಲ, ಅದೇನೋ ಪಾಸ್ಪೋರ್ಟ್ ರದ್ದು ಮಾಡ್ಬೇಕಂತ ಇದು ಮಾಡಿದಾರಲ್ಲ, ಅದು ಬರಲೇಬೇಕಲ್ಲ. ಕಾನೂನಿಗೆಲ್ಲ ಯಾರು ತಲೆ ಬಾಗಲೇಬೇಕು. ಎಲ್ಲಿದ್ರು ಪಾಸ್ಪೋರ್ಟು ಇಂಟರ್ನ್ಯಾಷನಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆಯಲ್ಲ, ಅದು ಮೇ 31 ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ MP ಅವಧಿ ಮುಗೀತಲ್ಲ, ಅದಕ್ಕೆ ಎಲ್ಲಿದ್ದರೂ ಬರಬೇಕು, ಬಂದು ಅಟೆಂಡ್ ಮಾಡಬೇಕು. ಇಲ್ಲಾಂದ್ರೆ ಕಾನೂನು ಪ್ರಕಾರ ಎಲ್ಲಿದ್ರು ಇಂಟರ್ಪೋಲ್ಗೆ ಹೇಳ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ. ಇವಾಗ ಪ್ರಜ್ವಲ್ ರೇವಣ್ಣ ಅವ್ರ ಪೆನ್ ಡ್ರೈವ್ ಕೇಸ್ ಅಂತ ಹೇಳಿ ಸುಮಾರು ಜನ ಹೆಣ್ಮಕ್ಳು ವಿಡಿಯೋಗಳು ಹೊರಗಡೆ ಹಾಗೆ ಹಾರಾಡ್ತಾ ಇದ್ದಾವೆ. ಇದಕ್ಕೆ ಏನು ಕ್ರಮ ತಗೋಬೇಕಿತ್ತು ಸರ್ಕಾರ ತಗೊಳ್ಳೋದು ಜನರು. ಅದು ಮೊದಲೇ ಆ ಪ್ರಕರಣ ಆದ್ರೆ ಅವನು ಇಲ್ಲಿಂದ ಬಿಡಬಾರ್ದಾಯ್ತು ಹೋಗ್ಲಿಕ್ಕೆ ಪ್ರದೇಶಕ್ಕೆ.
ಬಿಟ್ಟಿದ್ದು ತಪ್ಪು. ಸರ್ಕಾರ ಏನು ಮಾಡುತ್ತೆ ಈಗ, ಅದು ಮಾಡಿರೋದು ಬೇರೆ ಖಾಸಗಿ ವ್ಯಕ್ತಿ ಅಲ್ಲ, ಆದ್ರೂ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು. ತಪ್ಪಾಗುತ್ತೆ ಈಗ ಯಾರ ಇದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿ ಸಿಕ್ಕಾಕೊಂಡ್ರೆ ಅವ್ರು ರಕ್ಷಣೆ ಕೊಡಬೇಕು, ಅವ್ರಿಗೆಲ್ಲ ಇದು ಮಾಡಬೇಕು, ಸಪೋರ್ಟ್ ಮಾಡಬೇಕು ಗೌರ್ಮೆಂಟು, ಸರ್ಕಾರ. ನಿಮ್ಮ ಪ್ರಕಾರ ಏನು ಶಿಕ್ಷೆ ಕೊಡಬೇಕು ಪ್ರಜ್ವಲ್ ರೇವಣ್ಣ ಅವ್ರಿಗೆ? ಹಾಂ, ಇದು ಗಲ್ ಶಿಕ್ಷೆ ಕೊಟ್ಟರು ಕೊಡುವ, ಜೀವಾವಧಿ ಕೊಟ್ಟರು ಪರವಾಗಿಲ್ಲ. ಗಲ್ ಶಿಕ್ಷೆ, ಜೀವಾವಧಿ ಶಿಕ್ಷೆ ಅದು ಕಾನೂನಲ್ಲಿ ಎಲ್ಲಿದೆ ಅದು ಕೊಡಲೇಬೇಕು. ಮನುಷ್ಯರು ತಪ್ಪು ಮಾಡಿದಾರಲ್ಲ, ತಪ್ಪು ಮಾಡಿದ್ಮೇಲೆ ಕೊಡು. ಅಂದ್ರೆ ಏನಾದ್ರು ಪಾಸ್ಪೋರ್ಟ್ ರದ್ದಾಗುತ್ತೆ ಅನ್ನೋ ಕಾರಣಕ್ಕೆ ಬರ್ತೀನಿ ಅಂತಿದಾರ, ಇಲ್ಲ ದೇವೇಗೌಡರು ಮಾತಿಗೆ ಬೆಲೆ ಕೊಟ್ಟು ಬರ್ತೀನಿ ಅಂತ? ಗೌಡ್ರ ಮಾತಿಗೆ ಬೆಲೆ ಕೊಡ್ತಾರೆ. ಏನ್ ಶಿಕ್ಷೆ ಆಗ್ಬೇಕು ಸರ್ ಇವ್ರಿಗೆ? ಏನು ಶಿಕ್ಷೆ, ಅದು ಪ್ರೂಫ್ ಆಗಬೇಕಲ್ಲ. ಪ್ರೂಫ್ ಆದರೆ ಆಗುತ್ತೆ, ಶಿಕ್ಷೆ ಆಗೇ ಆಗುತ್ತೆ. ಪ್ರಕಾರ ಏನಿದೆ ಅದು ಯಾರೇ ಆಗಲಿ ತಪ್ಪು ಮಾಡಿದ್ರೆ ಕಾನೂನು ಏನು ಹೇಳುತ್ತೆ ಅದು ಪ್ರಕಾರ ಅಷ್ಟೇನೆ. 31ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ, ನಿಜಕ್ಕೂ ಬರ್ತಾರ ಅನ್ಸುತ್ತಾ? ಅದೇನೋ ಇವಾಗ ಯೂಟ್ಯೂಬಲ್ಲಿ ನೋಡಿದೆ ಅವ್ರು ಕರ್ನಾಟಕದಲ್ಲೇ ಇದ್ದಾರೆ ಅಂತಾರೆ. ಯಾರು ನಿಜ ಯಾವ್ದು ಸುಳ್ಳು ಯಾವುದು ನಂಬೋದು ಯಾವ್ದು ಹೇಳಿ? ಅದಕ್ಕೆ ವೆರಿಫಿಕೇಶನ್ ಮಾಡೋರು ಇದ್ದಾರೆ, ಮಾಡ್ತಾರೆ. SIT ಅವರು ಇದ್ದಾರೆ, ಮಾಡ್ತಾರೆ. ನಮ್ಮ ಕೈಯಲ್ಲಿ ತಿಂಗಳು ತಗೊಂಡ್ಬಿಟ್ರಲ್ವಾ ಸರ್ ತನಿಖೆ ಮಾಡ್ತೀವಿ ಅಂತ? ತಿಂಗಳಾದರೂ ಆಗುತ್ತೆ, 6 ತಿಂಗಳಾಗುತ್ತೆ, ವರ್ಷ ಆಗುತ್ತೆ ಮೇಡಮ್. ತನಿಖೆಯಲ್ಲಿ ಅದಕ್ಕೆ ಟೈಮ್ ಗೀಮ್ ಏನಿಲ್ಲ ಮೇಡಮ್, ಟೈಮ್ ತಗೊಳುತ್ತೆ. ಯಾಕಂದರೆ ಎವಿಡೆನ್ಸು ಪ್ರೂಫ್ ಎಲ್ಲ ಬೇಕಲ್ಲ. ಸರ್ ಒಂದು MP ಅವರು ಈ ತರ ಕೆಲಸ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಮುಜುಗರ ಆಗೋ ವಿಷಯ. ಯಾವ ಏನು ಮೇಡಮ್ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ವಲ್ಲ. ಏನೋ ಇದ್ದರೆ ಹೇಳ್ಬೋದು, ಯಾವುದು ಅಷ್ಟು ನಮ್ಗೆ ಐಡಿಯಾ ಇಲ್ಲ. MP ಇರಲಿ, ಮಿನಿಸ್ಟ್ರ್ ಇರಲಿ, ಯಾರಾಗಲಿ ತಪ್ಪು ಮಾಡಿದರೆ ತಪ್ಪು, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಕಾನೂನು ಇದೆ. ಇದು ನನ್ನನ್ನು ಕೇಳೋದಕ್ಕಿನ್ನ ಅವ್ರ ತಂದೆಯವರು ಅವ್ರ ಚಿಕ್ಕಪ್ಪನ್ನ ಕೇಳಿದರೆ ತುಂಬ ಒಳ್ಳೆಯದಾಗಿರೋದು. ಆದರೆ ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಆಮೇಲೆ ಎಲ್ಲೂ ಏರ್ ಟಿಕೆಟ್ ಬುಕ್ಕಿಂಗ್ ಆಗಿಲ್ಲ. ಯಾವ ರೀತಿ ನಂಬೋದು ಮೇಡಮ್? ಸರ್ ಇವಾಗ ಹೆಣ್ಮಕ್ಳಿಗೆ ನ್ಯಾಯ ಬೇಕು ಅಂದ್ರೆ ಅವ್ರು ಬರಲೇಬೇಕು, ಅದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕಾದ್ರು. ನೋಡ್ತಾ ತಿಂಗಳೇ ಮಾಡಿಬಿಟ್ಟಿದ್ದಾರೆ. ಇವ್ರು ಏನು ಆಟ ಆಡ್ತಾ ಇದ್ದಾರಾ ರಾಜಕೀಯದವರು? ಅಲ್ಲ, ರಾಜಕೀಯದವ್ರು ಇರೋದೇ ಆಟ ಆಡೋದಕ್ಕೆ, ನೀವು ಸುಮ್ಮನೆ ನೋಡೋದಕ್ಕೆ. 31ನೇ ತಾರೀಕು 10 ಗಂಟೆಗೆ ಅಂದಿದ್ದಾರೆ, ನಿಜಕ್ಕೂ ಬರ್ತಾರಾ ಸರ್? ಖಂಡಿತ ಬರ್ತಾರೆ. ಕಾರಣ ಯಾಕಂದರೆ ಒಂದು ಎಲೆಕ್ಷನ್ ಮುಗ್ದಿದೆ ಇವಾಗ. ಒಂದೊಂದು ಎಲೆಕ್ಷನ್ ಬಂದಿದೆ, ಲಾಸ್ಟ್ ಫೇಸ್ ಎಲೆಕ್ಷನ್ 1ನೇ ತಾರೀಕೇನೋ ಇದೆ, 31st. ಸೊ ಆಲ್ ಇದು ಏನೋ ಕೆಟ್ಟ ಇದೆಲ್ಲ ಏನಿರೋ ಅವ್ರಿಗೇನು ಪ್ರಾಬ್ಲಮ್ಮು ಆಗೋಲ್ಲ. ಅದು ಬಂದರೆ ಆ ಕಾರಣಕ್ಕೆ ಅವ್ರು ಬಂದೇ ಬರ್ತಾರೆ ನಮ್ಮ ಪ್ರಕಾರ. ಆಮೇಲೆ ಇನ್ನೊಂದು ಅರ್ಥ ಇನ್ನೋಸೆಂಟ್ ಅನಿಸುತ್ತೆ, ಯಾರದು ಅವ್ರನ್ನ ಪೊಲಿಟಿಕಲಾಗಿ ಸ್ಕೇಪ್ ಔಟ್ ಮಾಡಿರೋದು. ನಾವು ಒಂದು ರಾಜಕಾರಣಕ್ಕೋಸ್ಕರ ಸುಮ್ಮನೆ ಅವರು ಫ್ಯಾಮಿಲಿನ ಮತ್ತು ಅವ್ರನ್ನ ದುರುಪಯೋಗ ಮಾಡ್ಕೊಂಡಿದ್ದೆ ಅವ್ರ ಹೆಸ್ರನ್ನ. ಆನೆಸ್ಟಾಗಿ ನನ್ನ ಅನಿಸಿದ ಪ್ರಕಾರ. ಯಾಕಂದರೆ ಅವ್ರು ಹೇಳಿದ ನಂಬರ್ಸ್ಗಳೆಲ್ಲ ನೋಡಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅದೆಲ್ಲ ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ ನನಗೆ ಗೊತ್ತಿರೋಂಗೆ. ಬಟ್ ಒಬ್ಬ ಅಸಾಮಾನ್ಯವಾಗಿ ಒಂದು ಹೇಳಿದ್ದಾರೆ ಅಂದರೆ ಅದು ಅರ್ಥ ಅದು ಪೊಲಿಟಿಕಲ್ ಸ್ಕೇಪ್ ಕೊಡೋದು ಅಷ್ಟೇ. ಪೊಲಿಟಿಕಲಿ ಅವ್ರನ್ನ ಈ ಥರ ಮಾಡ್ಬಿಟ್ಟು ಅವ್ರನ್ನ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಷ್ಟು ಮಾತಾಡ್ಬೋದು. ಸರ್ ಹಾಗಾದ್ರೆ ಕೆಲವೊಂದು ವಿಡಿಯೋಗಳಲ್ಲಿ ಹೆಣ್ಮಕ್ಳು ಮತ್ತೆ ಆತ ಇರೋದು ಸುಳ್ಳು ಅಂತ ಹೇಳ್ಬಿಟ್ರೆ? ಇಲ್ಲ, ಆಗಲ್ಲ, ಸುಳ್ಳು ಅಂತಲ್ಲ. ಅಷ್ಟೊಂದು ವಿಡಿಯೋ ಇದೆಯಲ್ಲ, ಅದು ಒಂದು ಕಡೆ ಒಂದು ಫೋಟೋ ತೋರಿಸಿ ಆತಂದು, ಒಂದು ಕಡೆನೂ ಒಂದು ಫೋಟೋ ಇಲ್ಲ. ಆಮೇಲೆ ಇನ್ನೊಂದು, ಆ ಹೆಣ್ಮಕ್ಳಿಗೆ ಪಾಪ ಅವರು ಜನರಿಗೆ ಅವ್ರಿಗೆ ತೊಂದರೆ ಆಗಿರೋದು ಯಾರು ಮಾಡಿರೋದು? ಆತಂತೂ ರಿಲೀಸ್ ಮಾಡಿರೋರು ಅಂದರೆ ಅರ್ಥ ಏನಿದು? ಅವನು ಕೆಟ್ಟ ಹೆಸರು ಬರಬೇಕು, ಹೆಣ್ಮಕ್ಳಿಗೆ ಅವ್ರಿಗೆ ಗೊತ್ತಿಲ್ಲದೇ ಅವ್ರು ಭಾಳ ಜೊತೆ ಆಟಾಡಿದ್ದಾರೆ ಹೇಳ್ಬೇಕು. ಅವ್ರ ಫ್ಯಾಮಿಲಿ ಸುಮ್ಮನೆ ಇರ್ತಾರ? ಅವ್ರ ಹೆಣ್ಮಕ್ಳದ್ದು ಫೋಟೋಗಳು ಬಂದಾಗ ಟಿ ವಿಲೆಲ್ಲ ಅದಕ್ಕೊಂದು ಕಟ್ಟುನಿಟ್ಟಿನ ಇದು ಕ್ರಮ ತೊಗೋಬೇಕು ಅಂತ ಜನರಲ್ಲಾಗಿ ಹೇಳ್ತಾ. ಇಂಥ ಯಾವುದೇ ಒಂದು ವಿಡಿಯೋ ಬಂದು ರಿಲೀಸ್ ಆದರೂ ಕೂಡ ಹೆಣ್ಮಕ್ಳನ್ನ ಮಾಸ್ಕ್ ಮಾಡಬೇಕು. ಯಾಕಂದರೆ ಅವ್ರದ್ದು ಜೀವನ ಹಾಳಾಗೋದಿಲ್ವ? ಅದು ಒಂದು ಮಾನವೀಯತೆ ದೃಷ್ಟಿಯಿಂದ ಅದು ಮಾಡಬೇಕು. ಅದು ನನ್ನ ಸ್ವಂತ ಅಭಿಪ್ರಾಯ. ಅದು ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಸರ್? ಅವ್ನು ಏನು ಮಾಡೋದಕ್ಕಾಗಲ್ಲ. ಯಾಕೆ ಕೇಳಿ, ಇದು ಅಕಸ್ಮಾತ್ ಇದು ಬೈ ಚಾನ್ಸ್ ಮಾಡಿದ್ರು ಕೂಡ ಇದು ಹಳೇ ವಿಡಿಯೋ. ಇದು ಯಾರು ಬಂದಿರೋ 1-2-3 ಜನ ಯಾರೋ ಅವರು ಐ ಡೋಂಟ್ ಥಿಂಕ್ ಆ್ಯಕ್ಚುಲಿ ಇದು ಕೋರ್ಟಲ್ಲಿ ಅದು ಸ್ಟ್ಯಾಂಡ್ ಆಗೋದಿಲ್ಲ ಅನ್ಸುತ್ತೆ ಕೇಸ್. ಅದು ಯಾಕಂದರೆ ಎವ್ರಿ ಕೋರ್ಟ್ ಆಗಲಿ ನೀಡ್ ಆಗಲಿ ಇದು ಏನೋ ಜನರಲ್ಲ ಒಂದು ಪ್ರೂಫ್ ಬೇಕು. ಅದಕ್ಕೆ ಆ ಪ್ರೂಫ್ ಅದು ಕೊಡೋಕ್ಕಾಗತ್ತೆ ಅವ್ರಿಗೆ ಕೋರ್ಟ್ಗೆ. ಸರ್ ಎಷ್ಟೊಂದು ಜನ ಹೆಣ್ಮಕ್ಳು ಮನೆ SIT ಬಾಗ್ಲ ಹತ್ರನೇ ಹೋಗಿದ್ದಾರೆ ಸರ್, ಇಲ್ಲ ನಮಗೆ ಅನ್ಯಾಯ ಆಗಿದೆ, ನಮಗೆ ಪ್ರಜ್ವಲ್ ರೇವಣ್ಣ ಅವ್ರು ನಿಜಕ್ಕೂ ಕಿರುಕುಳ ಕೊಟ್ಟಿದ್ದಾರೆ ಅಂತ. ಇಲ್ಲ, ಅದು ಹೇಳಿದ ಕೇಳಿ ಫ್ರೇಮ್ಡ್ ಅದು ಮೋಸ್ಟ್ ನನ್ನ ಪ್ರಕಾರ. ಬಟ್ ಅದು ಫ್ರೇಮ್ಡ್ ಆಗಿದ್ರು ಕೂಡ ಎಷ್ಟೋ ಕೇಸ್ಗಳು ಬಂದಿದೆ. ಇವಾಗ ರಮೇಶ್ ಜಾರಕಿಹೊಳಿ ಕೇಸ್ ಆಗಿರ್ಬೋದು, ಲಕ್ಷ್ಮಣ್ ಸವದಿ ಕೇಸ್ ಆಗಿರ್ಬೋದು, ಎಷ್ಟು ಕೇಸ್ ನಿಂತಿದೆ ಹೇಳಿ? ಒಂದೇ ಒಂದು ಎಕ್ಸಾಂಪಲ್ ತೋರಿಸಿದ್ರೆ ಇದೆಲ್ಲ ಸುಮ್ಮನೆ ಜನರಿಗೆ ಒಂದು ಬಿಟ್ಟು ಎಂಟರ್ಟೈನ್ಮೆಂಟ್ ಆಗುತ್ತೆ ಅಷ್ಟೇ ಹೊರತು. ಆಮೇಲೆ ಇನ್ನೊಂದು ಅವ್ರಿಗೆ ರಾಜಕೀಯವಾಗಿ ಅವ್ರನ್ನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಒಂದು ಈ ಥರದಿಂದ ಹೊರತು. ಬಟ್ ಇದು ನಿಲ್ಲೋದಿಲ್ಲ ಕೇಸ್, ಅಷ್ಟು ಮಾತ್ರ ಹೇಳ್ಬೋದು. ಕಾನೂನು ಪ್ರಕಾರ ಲೀಗಲಿ ಜನರಿಗೆ ಯಾರು ಗೊತ್ತಿರುತ್ತೆ ಲೀಗಾಲಿಟಿ,
ಐ ಡೋಂಟ್ ಥಿಂಕ್ ಇದು ಇಟ್ ವಿಲ್ ಸ್ಟ್ಯಾಂಡ್ ಇನ್ ದ ಕೋರ್ಟ್ ನನ್ನ ಪ್ರಕಾರ. ಬರಬೇಕಾಯ್ತು, ಬಂದಿಲ್ಲ. ಇದು ತುಂಬ ತಪ್ಪಾಗುತ್ತೆ. ಅವರೊಬ್ಬರು MP ಆಗಿ ಇಡೀ ಹಾಸನಕ್ಕೆ ಒಬ್ಬರು ಜನಪ್ರತಿನಿಧಿ ಆಗಿದ್ದಾರೆ. ಅವರು ಈ ಥರ ಎಲ್ಲ ಮಾಡಬಾರ್ದು. ಇದೆಲ್ಲ ಅವ್ರಿಗೆ ಒಳ್ಳೆಯದು ಅನಿಸಲ್ಲ. ಅವ್ರು ಮಾಡಿದ್ದೆಲ್ಲ ಕೆಟ್ಟದ್ದು ಅಂತಲೇ ಅನ್ಸೋದು. ಹಿಂಗೆಲ್ಲ ಮಾಡಬಾರ್ದು. ಅವರು ತಪ್ಪು ಮಾಡಿದ್ದಾರೆ, ಮಾಡಿದ್ಮೇಲೆ ಗೊತ್ತಾದ್ಮೇಲೆ ಬಂದ್ಬಿಡ್ಬೇಕು. ಈ ಥರ ಎಲ್ಲ ತಿಂಗಳಗಟ್ಟಲೆ ತತಾಯಿಸಿ ಇನ್ನೂ ಬೇರೆ ಬೇರೆ ಥರ ಕೆಟ್ಟ ಹೆಸರು ತೊಗೊಳೋದು ಯಾರಿಗೂ ಇಷ್ಟ ಆಗೋದಿಲ್ಲ. 31ನೇ ತಾರೀಕು ಬರ್ತೀನಿ ಅಂತ ಹೇಳಿದಾರಲ್ಲ, ಬಂದ ಮೇಲೇ ಅದು ಗ್ಯಾರಂಟಿ, ಬರೋವ್ರಿಗೂ ಗ್ಯಾರಂಟಿ ಇಲ್ಲ. ಅವ್ರು ಬಂದು ನಿಮ್ಮ ಮುಖಾಂತರ ಮುಖ ತೋರಿಸಿದ್ರೆ ಅದು ಬಂದರು ಅಂತ ಅನ್ಕೊಬೇಕು. ಇಲ್ಲ ಅಂದರೆ ಸುಮ್ಮನೆ ಹೋಸಲಿನೂ ಹಾಗೆ ಮಾಡಿದ್ರು, ಇನ್ನೊಂದು ವಾರ ಟೈಮ್ ಕೊಡಿ ಬರ್ತೀನಿ ಅಂತ, ಬರಲಿಲ್ಲ. ಈಗ 1 ತಿಂಗಳಾಯಿತು. ಈಗ ನಾವು ನಿನ್ನೆ ಟಿ ವಿಲಿ ನೋಡಿದ್ದು, ಬಂದರೆ ಅವ್ರಿಗೂ ಒಂದು ಮರ್ಯಾದೆ ಇರುತ್ತೆ. ಇಲ್ಲಾಂದರೆ ಇನ್ನೂ ಅವ್ರಿಗೆ ಇರೋ ಇದನ್ನು ಕಳ್ಕೊತಾರೆ. ಅವರ ಚಿಕ್ಕಪ್ಪ, ತಾತ, ಅವರ ಅಪ್ಪ ಅವರೆಲ್ಲ ಒಂದು ಜನಪ್ರತಿ ನಾಯಕರಾಗಿದ್ದಾರೆ. ಅದನ್ನು ಉಳಿಸ್ಬೇಕು ಅಂದರೆ ಅವ್ರು ಬಂದು ಅವ್ರು ಮಾಡಿರೋದನ್ನು, ನಾನು ಮಾಡಿದ ತಪ್ಪು, ಇನ್ನು ಮುಂದೆ ನಾನು ಈ ಥರ ಯಾವುದೇ ಒಂದು ಕೆಟ್ಟ ಇದನ್ನು ಮಾಡೋದಿಲ್ಲ ಅಂತ ಒಂದು ಒಳ್ಳೆ ಮನಸ್ಸಿಂದ ಹೇಳಿದ್ರೆ ಅವ್ರಿಗೂ ಮುಂದೆ ಜನ ಒಂದು ಗೌರವ ಕೊಡ್ತಾರೆ. ಕೇಳಿದ್ರೆ ಇದು ಡಿಪ್ರೆಷನಲ್ಲಿದ್ದೆ ಅದಕ್ಕೆ ಬಂದಿಲ್ಲ ಅಂತಾರಲ್ಲ. ನೋಡ್ತಾ ಇದೆ ಡಿಪ್ರೆಷನ್ನು ಇಲ್ಲಿದ್ದೆ ಅಂತ. ಡಿಪ್ರೆಷನ್ ಅಂದರೆ ಏನು, ಅವ್ರಿಗೆ ಯಾವ ಥರ ಅಂತ ಅದು? ಡಿಪ್ರೆಷನ್ ಅಂದರೆ ನಾನು ಇದೆಲ್ಲ ನೋಡಿ ನನಗೆ ತುಂಬ ಬೇಜಾರಾಗಿ ಆ ಥರ ಆಯಿತು ಅಂದರೆ ಸಡನ್ನಾಗಿ ಬರ್ಬೋದಲ್ಲ. ನಿಮ್ಮ ಪಾಡು ನೀವು ಸುಮ್ಮನೆ ಎಲ್ಲೋ ಇದ್ಬಿಟ್ರೆ ಯಾರು ಕೇಳ್ತಾರೆ? ಜನ ಇನ್ನೂ ನಿಮ್ಮ ಮೇಲೆ ಇರೋ ನಂಬಿಕೆನೂ ಕಳ್ಕೊತಾರೆ. ಜನದ ಮೇಲೆ ನೀವು ಇಟ್ಟಿರೋ ನಂಬಿಕೆನ ಕಳ್ಕೊತಾರೆ, ನಂಬಲ್ಲ ಜನ. ಬಂದ್ಬಿಡ್ಬೇಕು. ಆ ಥರ ಗೊತ್ತಾಗುತ್ತಲ್ವ, 3-4 ದಿನದಿಂದನೇ ಗೊತ್ತಾಯ್ತಂತೆ. ಅದಾದಮೇಲೆ ಬಂದ್ಬಿಡ್ಬೋದಲ್ಲ. ನಾನೇನೋ ತಪ್ಪು ಮಾಡಿದರೆ ಗೊತ್ತಿಲ್ದಿರ ಮಾಡಿಬಿಟ್ಟಿದ್ದೀನಿ, ಇನ್ನು ಮುಂದೆ ಮಾಡೋದಿಲ್ಲ. ಇಲ್ಲ ಅಂದರೆ ಇವರು ನನ್ನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಇದನ್ನು ನಿಜ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬೋದಲ್ಲ. ತಿಂಗಳ 31ನೇ ತಾರೀಕು ಬಂದರೂ ತೋರಿಸ್ತಾರಂತೆ ನನ್ನ ಬಗ್ಗೆ. ಸುಮ್ಮನೆ ಒಳ್ಳೆ ಒಪಿನಿಯನ್ ಹೇಳಿದ್ರೆ ಸಂತೋಷ. ಈಗ ಅವ್ರೇನು ಮಾಡದೇ ಇರು ಸುಮ್ಮನೆ ಈಗ ಬೇರೆ ಪಕ್ಷದವರೆಲ್ಲ ಈ ಥರ ನೀನು ಮಾಡಿದ್ಯಾ, ಹಿಂಗೆ ಮಾಡಿದ್ಯಾ, ಈ ಥರ ಹೋಗಿದ್ಯಾ ಅಂತಾರಲ್ಲ, ಅದಕ್ಕೆ ಅವರು ನಾನೇನು ಮಾಡಿಲ್ಲ ಅಂತ ತೋರಿಸ್ಬೇಕು. ಅವರು ನಿರೂಪಣೆ ಮಾಡಬೇಕು. ನಾನು ಯಾವುದು ಇವ್ರು ಹೇಳಿರೋ ಥರ ಕೆಟ್ಟದ್ದೇನು ಮಾಡಿಲ್ಲ ಅಂತ ತೋರಿಸಿದ್ರೆ ಜನಕ್ಕೆ ಒಂದು ನಂಬಿಕೆ ಬರುತ್ತೆ. ಏನು ಶಿಕ್ಷೆ ಆಗಬೇಕು ಸರ್ ಅವ್ರು ಮಾಡಿರೋ ತಪ್ಪಿಗೆ? ಶಿಕ್ಷೆ ಎಲ್ಲ, ನಾವು ಒಬ್ಬ ಆಟೋ ಚಾಲಕ, ನಾವು ಆ ಥರ ಶಿಕ್ಷೆ ಕೊಡಿ, ಈ ಥರ ಶಿಕ್ಷೆ ಕೊಡಿ ಅಂತ ಹೇಳೋದು ತಪ್ಪು. ಅದಕ್ಕೆಲ್ಲ ಲಾಯರ್ ಇದ್ದಾರೆ, ಜಡ್ಜ್ ಇದ್ದಾರೆ, ಪೊಲೀಸ್ ಇದ್ದಾರೆ. ಅವ್ರಿಗೆ ಏನು ತಪ್ಪು ಮಾಡಿದಾರೋ ಅದಕ್ಕೆ ತಕ್ಕಂತೆ ಶಿಕ್ಷೆ ಅವ್ರು ಪ್ರಕಟಣೆ ಮಾಡ್ತಾರೆ. ನೋಡಿದ್ರಲ್ಲ ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವ್ರು ಬರೋವರೆಗೂ ಅವ್ರು ನಂಬಕ್ಕೆ ಆಗಲ್ಲ. ಅವ್ರು ನಿಜಕ್ಕೂ ಬರ್ತಾರ? 7 ದಿನ ಆದಮೇಲೆ ಬರ್ತೀನಿ ಅಂದರು, ಬರಲೇ ಇಲ್ಲ. ಇವಾಗ ಇಂಥದ್ದೇ ಒಂದು ವಿಡಿಯೋ ಮಾಡಿಬಿಟ್ಟು ಜನಕ್ಕೆ ಮಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಗಿರಿಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.